Hello ಮಕ್ಕಳೇ, ನಾನು ನಿಮ್ಮ ಸೈನ್ಸ್ ಟೀಚರ್ ರಿತಿಕಾ ಮ್ಯಾಮ್. ಐ ವೆಲ್ಕಮ್ ಯು ಆಲ್ ಟು ದ ನಮ್ಮ ವೇದಾಂತ SSLC. ಸೊ ಇವತ್ತು ಆ್ಯಕ್ಚುಲಿ ನಿಮಗೆ ಒಂದು ಈಸಿ ಸ್ಟಡಿ ಮೆಟೀರಿಯಲ್ ಹೇಳ್ತಿದ್ದೇನೆ. ಹೇಗಪ್ಪ ಟಿಪ್ಸ್ ಕೊಡ್ತಿದೆ ನಿಮ್ಗೆ ಸೈನ್ಸ್ನಲ್ಲಿ ಹೇಗೆ ಸ್ಟಡಿ ಮಾಡ್ಬೋದು ನೀವು ಅನ್ನೋದು. ಸೊ ಯಾಕಪ್ಪ ಮ್ಯಾಮ್ ಬರೇ ಅದನ್ನು ಹೇಳ್ತಿದ್ದಾರೆ ಅನ್ನೋದು, ಬಿಕಾಸ್ ಸೈನ್ಸ್ ಇಸ್ ಅ ವೆರಿ ಡಿಫಿಕಲ್ಟ್ ಚಾಪ್ಟರ್, ರೈಟ್? ಸೊ ಸೈನ್ಸ್ನಲ್ಲಿ ಎಲ್ಲರಿಗೂ ಏನಾಗುತ್ತೆ, ಭಾಳ ಡಿಫಿಕಲ್ಟ್ ಆಗ್ತಿದೆಯಪ್ಪ ಮ್ಯಾಮ್ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಆ್ಯಕ್ಚುಲಿ. ಸೊ ಹೇಗಪ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮ್ಯಾಮ್, ಹೇಗಪ್ಪ ಅದನ್ನು ತಿಳ್ಕೊಂಡು ನಾವು ಸಾಲ್ವ್ ಮಾಡ್ಬೋದು, ಅದನ್ನು ಓವರ್ಕಮ್ ಹೇಗೆ ಮಾಡ್ಬೋದು ಅನ್ನೋದು ನಿಮಗೆ ಹೇಳ್ತೇನೆ ಇವತ್ತು. ಸೊ ಈಗಿನಲ್ಲಿ ಸೈನ್ಸ್ನಲ್ಲಿ ಏನಪ್ಪ ಇರುತ್ತೆ, ನಿಮ್ಮ 10th ನಲ್ಲಿ ಫಿಸಿಕ್ಸ್ ಒಂದು, ಕೆಮಿಸ್ಟ್ರಿ ಒಂದು, ಬಯಾಲಜಿ ಒಂದು, ರೈಟ್? ಸೊ ಇವು 3 ಕಾನ್ಸೆಪ್ಟ್ನ ಸೈನ್ಸ್ನಲ್ಲಿ ಡಿವೈಡ್ ಮಾಡಿದ್ದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಸೊ ಆ ಮೂರನ್ನೇ ಮುಂದೆ ಅಕಸ್ಮಾತ್ ನೀವು ಫಸ್ಟ್ ಇಯರ್ನಲ್ಲಿ ಸ್ಟ್ರೀಮ್ ಸೈನ್ಸ್ ಅಂತ ತೊಗೊಂಡ್ರಿ, ಅಲ್ಲಿ 3 ಸಬ್ಜೆಕ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ, ಬಟ್ ನೀವು ಒಂದು ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಇದ್ದರೆ 10th ನಲ್ಲಿ ನೀವು ಫಸ್ಟ್ ಇಯರ್ನಲ್ಲಿ ಸೈನ್ಸ್ ಸ್ಟ್ರೀಮ್ ತೊಗೊಂಡ್ರೆ ಭಾಳ ಈಸಿ ಆಗುತ್ತೆ. ಕ್ಲಿಯರಾ? ಸೊ ಲೆಟ್ಸ್ ಸಿ ಇಟ್. So first actually what do people need to do, that is general science exam tips. ಏನಪ್ಪ ಜನರಲ್ ಸೈನ್ಸ್ ಎಕ್ಸಾಮ್ ಟಿಪ್ಸ್ ಏನು ಕೊಡ್ತಿದ್ದಾರೆ ಮ್ಯಾಮ್ ಅಂದರೆ, ಸೊ you people need to focus on always the NCERT or the state textbook. Direct questions come from it itself. So ಎಲ್ಲ ಕ್ವಶನ್ಸು ಟೆಕ್ಸ್ಟ್ ಬುಕ್ಕಿಂದ ಹೊರಗಡೆ ಅಂತೂ ಏನು ಬರಲ್ಲ. SSLCದವ್ರಿಗೆ ಏನಾಗುತ್ತೆ, ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರೆ ಸ್ಕೂಲ್ನಲ್ಲಿ, ಅದನ್ನು ಫಾಲೋ ಮಾಡ್ಕೋಬೋದು, NCERT ಅನ್ನು ಫಾಲೋ ಮಾಡ್ಕೋಬೋದು. ಎರಡು ಸೇಮ್ ಆ್ಯಕ್ಚುಲಿ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ಟಾಪಿಕ್ ಭಾಳ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಒಂದು ಬುಕ್ನಲ್ಲಿ, ಭಾಳ ಎಕ್ಸ್ಪ್ಲನೇಷನ್ ಕೊಟ್ಟಿರಲ್ಲ. ಓಕೆ, ಸೊ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. NCERT ಎದಕ್ಕಪ್ಪ ಫಾಲೋ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದೇನೆ ನಿಮಗೆ ಏನಂದರೆ, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ಫ್ಯೂಚರ್ ಅಪ್ಕಮಿಂಗ್ಸ್. ಓಕೆ, ಸೊ ಅದನ್ನು ಏನು ಮಾಡಬೇಕಂದ್ರೆ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ NCERT ಅಲ್ಲಿನೇ ಕೇಳ್ತಾರೆ. ಸೊ ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಮಚ್ ಆನ್ ದೋಸ್ ಥಿಂಗ್ಸ್, ರೈಟ್ ಆನ್ಸರ್ಸ್ ಅಂಡ್ ಪಾಯಿಂಟ್ಸ್, ಅಂಡರ್ಲೈನ್ ದ ಕೀವರ್ಡ್ಸ್. ಯಾವಾಗ ನೀವು ಸ್ಕೂಲ್ನಲ್ಲಿ ಒಂದು ಟಾಪಿಕ್ ಕಳಿಸಿದ್ರ, ಇಲ್ಲಾಂದ್ರೆ ನಾವು ಈ ಟಾಪಿಕ್ ಒಂದು ಕಳಿಸಿದೆ, ಸೊ ಆ ಟಾಪಿಕ್ ಕಳಿಸಿದ ತಕ್ಷಣ ಲೈನ್ ಟು ಲೈನ್ ಅನ್ನು ಓದಿ ಮಾರ್ಕ್ ಮಾಡಿದ ತಕ್ಷಣ ನಿಮಗೆ ಹೈಲೈಟ್ ಗೊತ್ತಾಗುತ್ತೆ. ಓಕೆ, ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನಪ್ಪ, ಕೆಮಿಕಲ್ ಇಕ್ವೇಷನ್ ಅಂದ್ರೆ ಏನಪ್ಪ, ಸೊ ಫೋರ್ಸ್ ಅಂದ್ರೆ ಏನು, ಇದೆಲ್ಲ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್, ಡ್ರಾ ಅಂಡ್ ಲೇಬಲ್ ದ ನೀಟ್ಲಿ ಡಯಾಗ್ರಾಮ್ಸ್ ಆಫ್ ದ ಬಯಾಲಜಿ ಅಂಡ್ ಫಿಸಿಕ್ಸ್. ಫಿಸಿಕ್ಸ್ನಲ್ಲಿ ಲೈಟ್ ಚಾಪ್ಟರ್ನಲ್ಲಿ ರೇ ಡಯಾಗ್ರಾಮ್ಸ್ ಇದೆ, ರೈಟ್? ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀಟ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೈನ್ಸ್ನಲ್ಲಿ ನೀಟ್ನೆಸ್ ಅನ್ನೋ ವರ್ಡೇ ವೆರಿ ಇಂಪಾರ್ಟೆಂಟ್. ನೀವು ಹೇಗಪ್ಪ ಡಿಸ್ಕ್ರೈಬ್ ಮಾಡ್ತೀರಾ ಪೇಪರನ್ನು, ಹೇಗಪ್ಪ ಪೇಪರ್ ಬರಿಬೇಕು, ಹೇಗಪ್ಪ ಅದನ್ನು ಡಯಾಗ್ರಾಮ್ಸ್ ಸಾಲ್ವ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಡಯಾಗ್ರಾಮ್ಸ್ ಚೆನ್ನಾಗಿ ಸಾಲ್ವ್ ಮಾಡಬೇಕು ನೀವು. ಆ್ಯಂಡ್ ಈವನ್ ಮೇನ್ ಥಿಂಗ್ ಇಸ್, ಆ ಬಯಾಲಜಿ ಡಯಾಗ್ರಾಮ್ಸ್ನಲ್ಲಿ ನೇಮಿಂಗ್ಸ್, ಲೇಬಲಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಪೀಪಲ್ ನೀಡ್ ಟು ಡೂ ಇಟ್ ವೆರಿ ಪ್ರಾಪರ್ಲಿ. ರಿವೈಸ್ ದ ಫಾರ್ಮುಲಾಸ್, ಇಕ್ವೇಷನ್ಸ್, ಡೆಫಿನೇಷನ್ಸ್ ಎವ್ರಿ ಡೇ. ಸೊ ಫಿಸಿಕ್ಸ್ನಲ್ಲಿ ಏನಾಗುತ್ತೆ, ಭಾಳ ಡೆರಿವೇಷನ್ಸ್ ಇರುತ್ತೆ, ಒಂದೊಂದ್ಸಲ ಏನಾಗುತ್ತೆ ಭಾಳ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಫಾರ್ಮುಲಾಸ್ ಇರುತ್ತೆ, ಆ ಫಾರ್ಮುಲಾಸ್ ಅನ್ನು ಡೈಲಿ ರಿವೈಸ್ ಮಾಡಬೇಕು. ನೀವು ಡೈಲಿ ರಿವೈಸ್ ಮಾಡಿದ್ರೇ ಈಸಿ ಆಗೋದು ನಿಮಗೆ. ನಾಳೆ ಎಕ್ಸಾಮ್ ಇದೆ ಇವತ್ತು ರಿವೈಸ್ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಸೈನ್ಸ್ ಕಾಂಟ್ ಬಿ ಡನ್ ಸೋ ಈಸಿಲಿ. ಸೊ ನಾಳಿದ್ರೆ ಇವತ್ತು ಮಾಡ್ತೀನಿ ಅಂದರೆ ಆಗಲ್ಲ. ಯು ಪೀಪಲ್ ನೀಡ್ ಟು ಪ್ರಾಕ್ಟಿಸ್ ಇಟ್ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಚಲೋ ಆಗುತ್ತೆ. ಸೊ ಟ್ರಿಕ್ಸ್ ವಾಟ್, ಡೂ 1 ಫಿಸಿಕ್ಸ್ ಸಮ್, 1 ಕೆಮಿಸ್ಟ್ರಿ ಇಕ್ವೇಷನ್ ಆ್ಯಂಡ್ 1 ಬಯಾಲಜಿ ಡಯಾಗ್ರಾಮ್ ಡೈಲಿ. ಇದಕ್ಕೆ ಟ್ರಿಕ್ ಕೊಡ್ತಿದ್ದೇನೆ ಅಂದರೆ, ನಿಮಗೆ ಡೈಲಿ ಒಂದೊಂದೊಂದೊಂದೊಂದು ಮಾಡ್ಕೊತ ಹೋದರೆ ನಿಮಗೆ ಈಸಿ ಆಗುತ್ತೆ. 1 ಅವರ್ ಸೈನ್ಸ್ ಕಿಟ್ ಬಿಡಿ. 1 ಅವರ್ ಸೈನ್ಸ್ ಕಿಟ್ ಇದ್ರೆ ಏನಾಗುತ್ತೆ, 1 ಫಿಸಿಕ್ಸ್ ಸಮ್ ಸಾಲ್ವ್ ಮಾಡ್ಬೋದು, 1 ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಎಲೆಕ್ಟ್ರಿಸಿಟಿಯಿಂದ, ರೈಟ್? ಸೊ 1 ಕೆಮಿಸ್ಟ್ರಿ ಇಕ್ವೇಷನ್ ಸಾಲ್ವ್ ಮಾಡೋದು, ಬ್ಯಾಲೆನ್ಸ್ ಇಕ್ವೇಷನ್ 1 ಮಾರ್ಕ್ಸ್ ಟು 2 ಮಾರ್ಕ್ಸ್ ಕಂಪಲ್ಸರಿ ಫಿಕ್ಸ್ ಬರುತ್ತೆ. ಬ್ಯಾಲೆನ್ಸ್ ಇಕ್ವೇಷನ್ ಮಾಡ್ಬೋದು, 1 ಡಯಾಗ್ರಾಮ್ ಬಯಾಲಜಿದು ಹಾರ್ಡ್ ಮಾಡ್ಬೋದು. ಸೊ ಇವನ್ನ ಡಯಾಗ್ರಾಮ್ಸ್ ಅನ್ನ ಪ್ರಾಪರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಡೈಲಿ ವೈಸು ಡಿವೈಡ್ ಮಾಡ್ಕೋಬೇಕು. ಕ್ಲಿಯರಾ? ಸೊ ನೆಕ್ಸ್ಟ್, ಫಿಸಿಕ್ಸ್ ಈಸಿ ಟಿಪ್ಸ್. ಫಿಸಿಕ್ಸ್ನಲ್ಲಿ ಏನಪ್ಪ ಈಸಿ ಟ್ರಿಕ್ಸ್ ಇದೆ? ಲರ್ನ್ ದ ಫಾರ್ಮುಲಾಸ್ ವಿತ್ ದ ಹೆಲ್ಪ್ ಆಫ್ ದ ಯೂನಿಟ್ಸ್. ಲೈಕ್ ಎಕ್ಸಾಂಪಲ್, ಓಹಮ್ಸ್ ಲಾ, V is equal to IR. ಓಹಮ್ಸ್ ಲಾ ಅಂದರೆ V is equal to IR. ಸೊ ಆರ್ನಲ್ಲಿ P ಅಂದರೆ ಪವರ್, P ಅಂದರೆ ಏನು, VI. ಸೊ ಲೆನ್ಸ್ ಫಾರ್ಮುಲಾ ಹೇಗೆ ನೆನಪಿಟ್ಕೋಬೋದು, 1/F is equal to what, 1/V minus 1/U. ಸೊ ಇನ್ ದಿಸ್ ವೇ ಯು ಪೀಪಲ್ ಕ್ಯಾನ್ ಲರ್ನ್ ದ ಫಾರ್ಮುಲಾಸ್ ಇನ್ ದ ಡೈಲಿ ಬೇಸಿಸ್. ಸೊ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಓಹಮ್ಸ್ ಲಾ ಅಂದರೆ ಏನು, ಅಲ್ಲಿ ಪವರ್ ಅಂದರೆ ಏನು, ಲೆನ್ಸ್ ಫಾರ್ಮುಲಾ ಅಂದ್ರೆ ಏನು ಲೈಟ್ ಚಾಪ್ಟರ್ ಇಂದ. ಸೊ ಅವ್ನು ಈಸಿಯಾಗಿ ಒಂದು ಬುಕ್ನಲ್ಲಿ ಬರಿಬೋದು ನೀವು, ಫಾರ್ಮುಲಾಸ್ ವಿಚ್ ಆರ್ ಇಂಪಾರ್ಟೆಂಟ್ ಇನ್ ದ ಫಿಸಿಕ್ಸ್, ದಟ್ ಯು ಪೀಪಲ್ ಕ್ಯಾನ್ ರೈಟ್ ಇಟ್ ಈಸಿಲಿ, ಯು ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ನ್ಯೂಮರಿಕಲ್ಸ್. ಆಲ್ವೇಸ್ ರೈಟ್ ದ ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಆನ್ಸರ್ ವಿತ್ ದ ಯೂನಿಟ್. ನೆನಪಿಟ್ಕೊಳ್ಳಿ, ನ್ಯೂಮರಿಕಲ್ನಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಆದ ತಕ್ಷಣ ಏನಪ್ಪ ಫಾರ್ಮುಲಾ ಯೂಸ್ ಮಾಡಿದ್ದೇನೆ, ಆ ಫಾರ್ಮುಲಾ ಇಲ್ಲಿ ಏನಪ್ಪ ಯೂನಿಟ್ ಬಂದಿದೆ ಎಟ್ ದ ಎಂಡ್ ವಾಟ್ ಇಸ್ ದ ಯೂನಿಟ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಪೀಪಲ್ ವಿಲ್ ನಾಟ್ ರೈಟ್ ದ ಯೂನಿಟ್, you people will be not able to get the marks, full marks for that numerical problem. Unit ge half marks to 1 marks tagitare compulsory. You need to concentrate. Once the numerical problem is done, recheck it once
again. Important diagrams like example ray diagrams of the mirrors, lenses, prism, electric circuit. So ಇವೆಲ್ಲ ನೀವು ಚೆನ್ನಾಗಿ ಸಾಲ್ವ್ ಮಾಡಬೇಕು, ನೀಟಾಗಿ ಬರಿಬೇಕು. ನ್ಯೂಮರಿಕಲ್ ಪ್ರಾಬ್ಲಮ್ ನಮ್ಮಲ್ಲಿ ರೈಟ್ ಸೈಡ್ ಇಕ್ವೇಷನ್ ಕೊಟ್ಟಿರ್ತಾರೆ, ಇಲ್ಲ ರೈಟ್ ಸೈಡ್ ಒಂದು ಡೈಗ್ರಾಮ್ ಕೊಟ್ಟಿರ್ತಾರೆ. ಎದಕ್ಕೆ ಕೊಟ್ಟಿದ್ದಾರೆ ಅದನ್ನು? ಹಾಗೆ ಟೈಮ್ ಪಾಸ್ ಎಲ್ಲ ಕೊಟ್ಟಿರಲ್ಲ. ಅದನ್ನ ಎದಕ್ಕೆ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡ್ಕೋಬೇಕು ಸರಿಯಾಗಿ. ಕ್ಲಿಯರಾ? ನೆಕ್ಸ್ಟ್ ಟ್ರಿಕ್, ರೈಟ್ ಹ್ಯಾಂಡ್ ರೂಲ್ ಮತ್ತೆ ಮೋಟರು, ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಜನರೇಟರು. ಇದನ್ನು ಟ್ರಿಕ್ ನೆನಪಿಟ್ಕೋಬಹುದು. ಲೆಫ್ಟ್ ಹ್ಯಾಂಡ್ ಅಂದ್ರೆ ಏನು ಆಕ್ಚುಲಿ, ರೈಟ್ ಹ್ಯಾಂಡ್ ರೂಲ್ ಅಂದ್ರೆ ಮೋಟರು, ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಜನರೇಟರು. ಸೊ ಇದನ್ನ ಹೀಗೆ ಟ್ರಿಕ್ಸ್ ನೆನಪಿಟ್ಕೊಳ್ಳಿ. ಸೇಮ್ ವೇ ವಿ ಹ್ಯಾವ್ ಟ್ರಿಕ್ಸ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಓಕೆ, ಟ್ರಿಕ್ಸ್ ಇದೆ ಈಚ್ ಅಂಡ್ ಎವ್ರಿಥಿಂಗ್. ಒಬ್ಬೊಬ್ಬರದು ಒಂದು ನೆನಪಿಟ್ಕೊಳ್ಳೋದು ಒಂದು ರೀತಿ ಬೇರೆ ಇರುತ್ತೆ. ಓಕೆ, ನನ್ನ ನೆನಪಿಟ್ಕೊಳ್ಳೋ ರೀತಿ ಬೇರೆ ಇದೆ, ನಿಮ್ಗೆ ನೆನಪಿಟ್ಕೊಳ್ಳೋದು ರೀತಿ ಬೇರೆ ಇದೆ. ಐ ವಿಲ್ ಟೆಲ್ ಯು ಆಲ್ ದ ಟ್ರಿಕ್ಸ್ ಫಾರ್ ಯು ಪೀಪಲ್ ವಿಚ್ ಐ ಆಕ್ಚುಲಿ ಫಾಲೋ ಇನ್ ಮೈ ಡೈಲಿ ಲೈಫ್. ಓಕೆ, ಸೊ ನಾನು ಕೆಮಿಸ್ಟ್ರಿ ಕಲೀಲಿಕ್ಕೆ ನನಗೂ ಡಿಫಿಕಲ್ಟ್ ಆಗ್ತಿತ್ತು, ನಾನು ಸಣ್ಣವಳಿದ್ದೆ ಕೆಮಿಸ್ಟ್ರಿ ಕಲೀಲಿಕ್ಕೆ. ಸೊ ಬಟ್ ನಾ ಹೇಗಪ್ಪ ಆ ಟ್ರಿಕ್ಸನ್ನು ಅಪ್ಲೈ ಮಾಡ್ಕೊಂಡು ಹೇಗೆ ಈಸಿ ಮಾಡ್ಕೊಂಡೇನೆ ಅನ್ನೋದು ನಿಮಗೂ ಹೇಳ್ಕೊಡ್ತೇನೆ. ಟ್ರಿಕ್ಸ್ ಏನಪ್ಪ ಇಲ್ಲಿ ಫಿಸಿಕ್ಸ್ನಲ್ಲಿ ಲೆನ್ಸ್ ಫಾರ್ಮುಲಾ U - V - U F, that is remembers as what UV focus. UV focus ಅನ್ನ ಹೇಗೆ ನೆನಪಿಟ್ಕೋಬಹುದು? ಲೆನ್ಸ್ ಫಾರ್ಮುಲಾನ UV focus, UV we will focus on getting the 95++ in the science, right? So our focus ಅಂತೂ ಅದೇ ಇದೆ, right? So UV focus ಅಂದ್ರೆ ಲೆನ್ಸ್ ಫಾರ್ಮುಲಾ UVF. That's it. So like this some tricks will be there which you people need to follow it. ನೀವು ಟ್ರಿಕ್ಸ್ ಮಾಡ್ಕೋಬೇಕು ಆಕ್ಚುಲಿ, ಬಿಕಾಸ್ ಒಬ್ಬೊಬ್ರದ್ದು ಮನುಷ್ಯದು ಒಂದೊಂದು ಟ್ರಿಕ್ಸ್ ಇರುತ್ತೆ ನೆನಪಿಟ್ಕೊಳ್ಳೋದು. ಸೊ ಯು ಪೀಪಲ್ ಕ್ಯಾನ್ ಡೂ ದಟ್. ನೆಕ್ಸ್ಟ್ ಇಸ್ ಅಬೌಟ್ ದ ಕೆಮಿಸ್ಟ್ರಿ ಈಸಿ ಟಿಪ್ಸ್ ಅಂದ್ರೆ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಕೇರ್ಫುಲಿ ಯು ಪೀಪಲ್ ನೀಡ್ ಟು ಬ್ಯಾಲೆನ್ಸ್. ಆಲ್ಮೋಸ್ಟ್ 2 marks is guaranteed and we will going to get it. Important topics in chemistry ಅಲ್ಲಿ acids, bases and salts, metals and non-metals, carbon and its compounds and periodic classification which is not there right now. So this carbon and its compounds which is present, ಇದು ಕಾರ್ಬನ್ ಮತ್ತು ಕಂಪೌಂಡ್ಸ್ ಎಲ್ಲ ಏನು ಇದೆ ಅಲ್ಲ ಆಕ್ಚುಲಿ ಅದು ಬಹಳ ಇಂಪಾರ್ಟೆಂಟು. ಬಹಳ ಅಂದರೆ ಭಾಳ ಇದು ಬೇಸಿಕ್ ಕೆಮಿಸ್ಟ್ರಿ ಬೇಸಿಕ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಮತ್ತು ಹೈ ವೇಟೇಜ್ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ನಲ್ಲೇ ಇದೆ. ಸೊ ಕಾನ್ಸಂಟ್ರೇಟ್ ಆನ್ ದ ಹೈ ವೇಟೇಜ್ ಚಾಪ್ಟರ್ಸ್ ಪ್ರಾಪರ್ಲಿ. ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಸ್ OH ಆಲ್ಕೋಹಾಲು, COOH ವಿಚ್ ಇಸ್ ಆಸಿಡ್. ಟ್ರಿಕ್ ಏನು? ಲರ್ನ್ ದ ರಿಯಾಕ್ಷನ್ ಟೈಪ್ 1. ಕಾಂಬಿನೇಷನ್ ಅಂದ್ರೆ ಜನರಲ್ ಇಕ್ವೇಷನ್ ಏನಪ್ಪ? A + B is forming AB. ಡಿಕಂಪೋಸಿಷನ್ ಅಂದ್ರೆ ಏನು? AB which is forming A + B. ನೆಕ್ಸ್ಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? AB + C is going to form what? AC + B. ಇವೆಲ್ಲ ಜನರಲ್ ಇಕ್ವೇಷನ್. ಓಕೆ, ಇವೆಲ್ಲ ಜನರಲ್ ಇಕ್ವೇಷನ್ ಚೆನ್ನಾಗಿ ಓದಿ. ಜನರಲ್ ಇಕ್ವೇಷನ್ ಗೊತ್ತಾದ್ರೆ ನಿಮಗೆ ಜಸ್ಟ್ ಏನ್ ಮಾಡೋದು, ಇಲ್ಲಿ ಕಂಪೌಂಡ್ ಮತ್ತೆ ಎಲಿಮೆಂಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ದಟ್ಸ್ ಇಟ್. ದಿಸ್ ಇಸ್ ದ ಈಸಿ ವೇ ಟು ಡೂ ಇಟ್ ವಿತ್ ದ chemistry. Next with the biology easy tips ಏನಂದ್ರೆ important diagrams like heart, nephron, reflex arc, eyes, stomata, brain. These are the very important diagrams which are going to fall in the biology. So ಅದನ್ನ A4 size paper ತಗೊಂಡು ಚೆನ್ನಾಗಿ ಡ್ರಾ ಮಾಡಿ ಲೇಬಲ್ ಮಾಡಿ ಅದನ್ನ ನಿಮ್ಮ ರೂಮ್ ನಲ್ಲಿ ಅಟ್ಯಾಚ್ ಮಾಡಿಬಿಡಿ. ಬೋರ್ಡ್ ಮೇಲೆ, ಇದ್ರ ಮೇಲೆ, ವಾಲ್ ಮೇಲೆ, ಗಾಡಿಗೆ ಫುಲ್ ಕಂಪ್ಲೀಟ್ಲಿ ಹಚ್ಚಿಬಿಡಿ. ಅದನ್ನ ನಿಮಗೆ ಈಸಿ ಆಗುತ್ತೆ. ಮುಂಜಾನೆ ಎದ್ದ ತಕ್ಷಣ ಅದನ್ನೇ ನೋಡೋದು. ಹಾರ್ಟ್ ಎಲ್ಲಿದೆ, ಬ್ರೈನ್ ಎಲ್ಲಿದೆ, ಸ್ಟೊಮಾಟಾ ಎಲ್ಲಿದೆ, ಲೇಬಲಿಂಗು ತಾಂತಾನೆ ನೆನಪಿಡಿಯುತ್ತೆ. ಕ್ಲಿಯರಾ? genetics, so Mendeleev's pea plant example and laws you people need to write properly. You need to remember those things. Control and coordinationally write the hormones in a table form: insulin, sugar, axon and growth. See biology nalli no one completely theory irutte. Biology nalli aramagi score ಮಾಡಬಹುದು ನೀವು biology nalli compared to the physics and chemistry. So biology nalli aramagi score ಮಾಡಬಹುದು diagrams ಇಂದ. Plus point ಏನಿದೆ ನಮಗೆ biology nalli diagrams ಇಂದ high scoring ನಮಗೆ biology nalli ಜಾಸ್ತಿ ಇದೆ. Human reproduction nalli use flower chart, gametes, zygote, embryo, fetus. So this is the way how you are going to do it with the human reproduction. Human reproduction alli adnu ಮಾಡಬಹುದು. ಯೂಸ್ ಫ್ಲವರ್ ಫ್ಲೋ ಚಾರ್ಟ್ ಮಾಡಬಹುದು. ಆ ಫ್ಲೋ ಚಾರ್ಟ್ ನಲ್ಲಿ ಹೀಗೆ in this way people can make a cycle there and then try to find it and make yourself easy by doing those things. Okay, environmentally example, so plastic is non biodegradable, paper is actually biodegradable. In this way you people can do it. Next ಏನಂದ್ರೆ tricks ಮತ್ತೆ ಇದು tricks diagrams ಅಲ್ಲಿ diagrams plus labeling fetch full marks even if the explanation is short. That is what I told you people. That is ಡೈಗ್ರಾಮ್ಸ್ ಇಂದ ಬಯಾಲಜಿ ನಲ್ಲಿ ಬಹಳ ಹೈ ಸ್ಕೋರ್ ಇದೆ ನಮಗೆ. ಕ್ಲಿಯರಾ? ಬಯಾಲಜಿ ನಲ್ಲಿ ಡೈಗ್ರಾಮ್ಸ್ ಕಂಪ್ಲೀಟ್ಲಿ ಮಾಡಿದ್ರೆ ನಾವು ಕಂಪ್ಲೀಟ್ ಆಗಿ ಸ್ಕೋರ್ ಮಾಡ್ಬೋದು, ಆರಾಮಾಗಿ ಸ್ಕೋರ್ ಮಾಡ್ಬೋದು. MCQs ಇದ್ದು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಸೊ ಥಿಯರಿ ಬಯಾಲಜಿನಲ್ಲಿ ಥಿಯರಿ ಬಹಳ ಇಂಪಾರ್ಟೆಂಟ್ ಇದೆ. ಲೈನ್ ಟು ಲೈನ್ ರೀಡಿಂಗ್ ದ NCERT book or text book is very important in the specially for the biology I am speaking about you. Okay, so what is the smart
exam hacks for SSLC Karnataka, that is start with the easy and diagram based questions. Start easy questions, yav easy chapters ide. So example na chemical reactions equation easy ide na, nimage obobbarige acid bases easy irutte, obobbarige carbon and its compounds easy irutte. So depends on that you people need to do. Main specially in a chemistry periodic table is very much important. You need to have the periodic table very well. Okay, so next time rule ಏನು 15 minutes reading ಮಾಡಬೇಕು, 2 hours writing ಮಾಡಬೇಕು, 15 minutes revise ಮಾಡಬೇಕು. This is applicable for all the subjects. I'm not talking about the science itself. If we apply this thing into the other subjects also, it's very good. It will be really be helpful. ಹೇಗಪ್ಪ ಮಾಡೋದು ಅದನ್ನ 15 minutes ಓದಿ, ಆ ಚಾಪ್ಟರ್ನ ಓದಿ, 2 hours ಅದನ್ನ ರೈಟ್ ಮಾಡಿ, ಅಲ್ಲಿ ಎಕ್ಸರ್ಸೈಸ್ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಅಂತ ಸಾಲ್ವ್ ಮಾಡಿ, ನೆಕ್ಸ್ಟ್ 15 minutes ಅದನ್ನ ರಿವೈಸ್ ಮಾಡಿ. ಸೊ enough. This is more than enough for you people. 2.5 hours is more than enough. ದಿವಸಗೆ ಒಂದು 2.5 ತಾಸು ಓದಲಿಲ್ಲ ಅಂದ್ರೆ ಹೇಗಪ್ಪ 95+ ಕ್ರ್ಯಾಕ್ ಆಗುತ್ತೆ, ರೈಟ್? So you people need to follow this thing. Write the answers and the points not in the paragraph part. Don't forget the units and the numericals. That's what I told you people. ಯಾವಾಗಲೂ ನೋಟ್ಸ್ ಮಾಡೋಕೆ ಮುಂದೆ ಪಾಯಿಂಟ್ ವೈಸ್ ನೋಟ್ಸ್ ಮಾಡಿ. ಪ್ಯಾರಾಗ್ರಾಫ್ ಆಗಿ ಹುಚ್ಚಾಗೆ ಸೋಷಿಯಲ್ನಲ್ಲಿ ಹೆಂಗೆ ಬರೀತಾರ, ಇಂಗ್ಲೀಷ್ನಲ್ಲಿ ಹೇಗೆ ಬರೀತಾರಲ್ಲ, ಎಸ್ಸೆ ಹೇಗೆ ಹಾಗೆ ಬರೆಯೋದಿಲ್ಲ ಸೈನ್ಸ್ನಲ್ಲಿ. ಯಾವತ್ತೂ ಪ್ಯಾರಾಗ್ರಾಫ್ ಆಗಿ ಬರಿಬೇಡಿ, ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಯಾರು ಚೆಕ್ ಮಾಡ್ತಿರ್ತಾರಲ್ಲ ಪೇಪರು, ಟೀಚರ್ಸು, ಇನ್ವಿಜಿಲೇಟರ್ ಎಲ್ಲರಿಗೂ ಡಿಫಿಕಲ್ಟ್ ಆಗುತ್ತೆ ಚೆಕ್ ಮಾಡಲಿಕ್ಕೆ. ಬಿಕಾಸ್ ಆಫ್ ದಟ್, ಇವನ್ ದೋ ಇಟ್ ಇಸ್ ಕರೆಕ್ಟ್ ಆನ್ಸರ್, ಯು ಮೈಟ್ ಲೂಸ್ ದ ಮಾರ್ಕ್ಸ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎದಕ್ಕಪ್ಪ ಪ್ಯಾರಾಗ್ರಾಫ್ನಲ್ಲಿ ಬರಿಬಾರ್ದು, ಈ ಪೀಪಲ್ ಯಾರು ಚೆಕ್ ಮಾಡ್ತಿದಾರಲ್ಲ ಅವ್ರಿಗೆ ತಿಳಿಬೇಕಲ್ಲ ನೀವು ಏನು ಬರ್ದಿದ್ದೀರಾ, ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಅಂತ. ಅದಕ್ಕೆ ಪಾಯಿಂಟ್ ವೈಸ್ ರಿಯಲ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಯು ಪೀಪಲ್ ವಿಲ್ ಸ್ಕೋರ್ ಅ ಗುಡ್ ಮಾರ್ಕ್ಸ್. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್ ಅಬೌಟ್ ದ tips about the science. So make sure you people will follow the tips and tricks for the physics, chemistry and biology, so that it will be really be very useful for you people. Stay tuned to the Namma Vedanta SSLC, so that you people will get a more tricks about the chemistry, physics and the biology. ನಿಮಗೆ ಗೊತ್ತಿದೆ already maths sir ಎಷ್ಟು tricks ಹಾಕ್ತಿದ್ದಾರೆ ಅಂತೆ ಕ್ಲಾಸ್ ನಲ್ಲಿ. So do follow it. Subscribe to the channel, then only you people are going to get it. Now soon you are going to get one shot, that is 30 minutes completely chemical equations reaction nalli revision ಮಾಡ್ಲಿಕ್ಕೆ ಒಂದು ಚಾಪ್ಟರ್ ಸಿಗ್ತದೆ. ಸೊ ಕಾನ್ಸೆಂಟ್ ಮಾಡಿ ಇನ್ನ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, we will say it, we will do it and for your people. If you ask, ನಾವು ಮಾಡ್ತೇವೆ, ನೀವು ಮಾಡಲಿಲ್ಲ ಅಂದ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಸೊ ಮೇಕ್ ಶೋರ್ ಪೀಪಲ್ ವಿಲ್ ಸಬ್ಸ್ಕ್ರೈಬ್ and on your notification, so that you will get all videos from the Namma Vedanta SSLC. Till then, thank you.